ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೇಳೋದು ಸರಿ ಸುಬ್ಬು. ಮರಿಬೇಕು ಅನ್ಕೊಂಡಷ್ಟು ಮನಸ್ಸನ್ನ ಕೊರಿಯೋದೇ ನೆನಪಿನ ಕೆಲಸ. ಕಾಲನೇ ಎಲ್ಲ ಮರ್ಸುತ್ತೆ ಯಜಮಾನ್ರೆ. ನಾವು ಕಾಲಕ್ಕೆ ತಕ್ಕಾಗಿ ಹೊಂದ್ಕೋಬೇಕು ಅಷ್ಟೇ. ಯಜಮಾನ್ರೆ ಹೊತ್ತಾಯ್ತು, ಹೊರಡೋಣ. ಶ್ರಾವಣಿ, ಒಂದು ಸ್ವಲ್ಪ ತಿನ್ನಮ್ಮ. ಶ್ರಾವಣಿ, ಊಟ ಮಾಡಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ ಗೊತ್ತಾ? ಅಕ್ಕ, ನೀವು ಊಟ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಅಷ್ಟೇ. ನೋಡಿದ್ಯಾ, ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಊಟ ಮಾಡೋದಕ್ ಮನ್ಸೇ ಬರಲ್ಲ. ಶ್ರಾವಣಿ ಚಿಕ್ಕಮ್ಮ ಪ್ಲೀಸ್, ನಂಗೆ ಒತ್ತಾಯ ಮಾಡ್ಬೇಡಿ, ನನ್ನ ಪಾಡಕ್ ಬಿಟ್ಬಿಡಿ. ಜೀವನನೇ ಬೇಡ ಅಂತ ಅನ್ಸ್ತಿರೋಳಿಗೆ ಊಟ ಬೇಕು ಅಂತ ಅನ್ಸುತ್ತಾ ಚಿಕ್ಕಮ್ಮ? ಪ್ಲೀಸ್ ಚಿಕ್ಕಮ್ಮ, ಇಲ್ಲಿಂದ ನೀವ್ ಹೋಗಿ ಇಲ್ಲಿಂದ ಪ್ಲೀಸ್. ಪ್ಲೀಸ್ ಚಿಕ್ಕಮ್ಮ ಪ್ಲೀಸ್. ಪಿಂಕಿ ಬಾ. ಚಿಕ್ಕಮ್ಮ ಹೋಗ್ತಾ ಲೈಟ್ ಆಫ್ ಮಾಡ್ಬಿಡಿ. ಬೆಳಕು ಕಣ್ಣಿಗೆ ಚುಚ್ತಾ ಇದೆ, ಮನ್ಸಲ್ಲಿರೋ ಕತ್ಲೆ ನೋಡಿ ಹಂಗಿಸ್ತಾ ಇದೆ. ಲೈಟ್ ಆಫ್ ಮಾಡಿ ಅಂತ ಹೇಳ್ದೆ ಅಲ್ವಾ? ನನ್ನ ಪಾಡಕ್ ಬಿಟ್ಬಿಡಿ. ಹಾಗೆಲ್ಲ ಬಿಡಕ್ಕಾಗಲ್ಲ ಮೇಡಮ್. ಸುಬ್ಬು, ಅಪ್ಪ ಏನ್ ಹೇಳಿದ್ರು ಗೊತ್ತಾ? ನಾನ್ ತಿನ್ಸಿದ ಕೈ ತುತ್ತು ವಿಷ ಇದ್ದಾಗೆ ಅಂತ ಹೇಳಿದ್ರು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಂಗೆ ಈ ಬದುಕೆ ಬೇಡ ಅನ್ಸ್ಬಿಡ್ತು. ಇಷ್ಟೆಲ್ಲ ಆದ್ರೂ ನಿನ್ನ ನೋಡಕ್ ಬಂದಿಲ್ಲ ಅಲ್ವಾ? ನಾನ್ ನಿಮ್ಗೂ ಬೇಡವಾಗ್ಬಿಟ್ನಾ? ಹಾಗೇನಾದ್ರೂ ಇದ್ರೆ ಎಲ್ಲರೂ ಸೇರ್ಕೊಂಡು ಹೇಳ್ಬೇಡಿ ನಮಗ್ ಶ್ರಾವಣಿ ಬೇಡ ಅಂತ. ನಾನೇ ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಹೋಗೋದಾದ್ರೆ ಎಲ್ಲಿಗೆ ಹೋಗ್ತೀರ ಮ್ಯಾಮ್? ಎಲ್ಲಿಗೆ ಅಂದ್ರೆ ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ತರ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ಸರಿ ಹೊರಡ್ ಬನ್ನಿ, ಹ್ಯಾಪಿ ಜರ್ನಿ ಹೇಳೋಣ ಅನ್ಕೊಂಡ್ರೆ ನೀವು ಹ್ಯಾಪಿಯಾಗೂ ಹೋಗ್ತಾ ಇಲ್ಲ. ಏನ್ ಸ್ವಲ್ಪ ತಮಾಷೆ ಮಾಡ್ತಿದ್ಯಾ? ತಮಾಷೆ ಮಾಡ್ತಾ ಇರೋದು ನೀವು ಮೇಡಮ್. ಎಲ್ಲರೂ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇನೋ ಬಿಟ್ಟು ಹೋಗ್ತೀರಾ. ಆದರೆ ನಿಮ್ಮ ಒಳಗಡೆ ಇರೋ ನೋವು ನೀವನ್ನ ಬಿಟ್ಟು ಹೋಗುತ್ತಾ ಮೇಡಮ್? ಹೌದಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಸುಬ್ಬು. ಯೋಚನೆ ಮಾಡಬೇಕು ಮೇಡಮ್. ಹೌದು, ಅಷ್ಟಕ್ಕೂ ನೀವು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಅಂಥ ಕಷ್ಟ ಏನು ಬಂದಿದೆ ನಿಮಗೆ? ಅಪ್ಪ ಹೊಗಳಿದ್ರೆ ಮಾತ್ರ ಪ್ರೀತಿ ಇದೆ, ಬೈದ್ರೆ ಪ್ರೀತಿನೇ ಇಲ್ಲ ಅಂತಲ್ಲ ಮೇಡಮ್. ನೀವು ಅಳ್ತಿದ್ದೀರಾ ಅಂತ ಕೇಳಿ ಏನಾಯ್ತು ಅಂತ ಓಡ್ ಬಂದೆ, ನೋಡಿದ್ರೆ ಏನೂ ಆಗಿಲ್ಲ. ಆದ್ರೆ ನನಗಾಗಿರೋ ನೋವು ನೋವೇ ಅಲ್ವಾ? ಮೇಡಮ್, ನೋವು ಅಂದ್ರೇನು, ಕಷ್ಟ ಅಂದ್ರೇನು ಅಂತ ಗಡಿಲಿ ಕಾಯ್ತಿರೋ ಸೈನಿಕನ ಕೇಳಿ ಹೇಳ್ತಾನೆ. ವರ್ಷ ಪೂರ್ತಿ ವ್ಯವಸಾಯ ಮಾಡಿ ಬರೋ ಬೆಳೆಗೋಸ್ಕರ ಕಾಯ್ತಾ ಇರ್ತಾನ ರೈತ, ಅವನನ್ನು ಕೇಳಿ. ತಂದೆ ತಾಯಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರ ಪ್ರಾಣಕ್ಕೋಸ್ಕರ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡ್ತಿರ್ತಾರಲ್ಲ, ಅವ್ರನ್ನ ಕೇಳಿ ಮೇಡಮ್. ಕೈ ಇಲ್ಲದೆ ಇದ್ರು, ಕಾಲಿಲ್ಲದೆ ಇದ್ರು, ಭಿಕ್ಷೆ ಬೇಡ್ದಿರ ಏನಾದರೂ ಕೆಲಸ ಮಾಡಿಕೊಂಡು ಒಂದು ಹೊತ್ತಿನ ಊಟಕ್ಕೋಸ್ಕರ ಒಂದೊಂದು ಪೈಸಾನು ಕೂಡಿಡ್ತಾ ಇರ್ತಾರಲ್ಲ, ಅವ್ರನ್ನ ಕೇಳಿ ಮೇಡಮ್ ಕಷ್ಟ ಅಂದರೆ ಏನು ಅಂತ ಹೇಳ್ತಾರೆ. ಮೇಡಮ್, ನಿಮಗೆ ಯುದ್ಧ ಆದರೆ ಸೈನಿಕನ ಗತಿ, ಮಳೆನೇ ಬರಲಿಲ್ಲ ಅಂದರೆ ರೈತನ ಗತಿ ಏನಾಗುತ್ತೆ ಅಂತ ಗೊತ್ತಾ? ಅದು ಮೇಡಮ್ ಕಷ್ಟ ಅಂದರೆ. ನಾವು ನೀವು ಅನುಭವಿಸ್ತಿರೋ ನೋವು ನೋವೇ ಅಲ್ಲ. ಅದು ಬಿಟ್ಟು ಲಿಪ್ಸ್ಟಿಕ್ ಕಳೆದೋಯ್ತು, ಜೀವನನೇ ಮುಗ್ದೋಯ್ತು, ಸೊಳ್ಳೆ ಕಚ್ಬಿಡ್ತು, ತಡ್ಕೊಳಕ್ಕಾಗ್ದಿರೋಷ್ಟು ನೋವಾಯ್ತು, ಅಪ್ಪ ಬೈದ್ಬಿಟ್ರು ಬದುಕೆ ಬೇಡ ಅನ್ಸ್ಬಿಡ್ತು. ಇದೆಲ್ಲ ಒಂದು ಕಾರಣನಾ ಮೇಡಮ್? ಏನೋ ಹಾಗಾದ್ರೆ ನನ್ನ ಮನಸ್ಸಿಗಾಗಿರೋ ನೋವು ನಿನಗೆ ಇಷ್ಟು ಸಿಲಿ ಅನ್ಸುತ್ತಾ?
ಸಿಲ್ಲಿ ಅನಿಸಿದೆ, ಏನೇನು ಗ್ರೀನ್ ಚಿಲ್ಲಿ ಅನ್ಸುತ್ತಾ ಮೇಡಮ್? ಸುಮ್ಮನಿರಿ ನೀವು. ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೂಗಾಡ್ಬೇಡಿ. ಕೂಗಾಡಿದ್ರೆ ನನಗೆ ತಲೆನೋವು ಬರುತ್ತೆ, ಇರಿಟೇಟ್ ಆಗುತ್ತೆ ನನಗೆ. ಏನು ಇರಿಟೇಟ್ ಆಗುತ್ತೆ? ತಲೆನೋವು ಬರುತ್ತಾ? ನಿನ್ ತಲೆನೋವು ಬರಕ್ ನಿನ್ ತಲೆ ಆದ್ರೂ ಇದೆಯಾ? ನಾನು ಕೂಗ್ತೀನಿ, ಇನ್ನೂ ಜೋರಾಗಿ ಕೂಗ್ತೀನಿ. ಅದ್ ಏನ್ ಮಾಡ್ತೀಯೋ ಮಾಡು. ಕಬ್ಬು ಸುಬ್ಬು ಸುಬ್ಬು ಕಬ್ಬು ಕಬ್ಬು ಸುಬ್ಬು. ಮೇಡಮ್ ನನ್ನ ಹೆಸರು ಈ ತರ ಎಲ್ಲ ಕೂಗ್ಬೇಡಿ, ನನಗೆ ಕೆಟ್ಟ ಕೋಪ ಬರುತ್ತೆ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಕೋಪ ಬಂದ್ರೆ ಬೇಜಾರಾದ್ರೆ ನಾನು ಹೆಂಗಿರ್ತೀನೋ ಹಂಗೆ ಇರ್ತೀನಿ. ಇನ್ನೇ ನಿಮ್ ತರ ಬೇಜಾರಾಗಿದ್ದಕ್ಕೆ ದುಃಖ ಆಗಿದ್ದಕ್ಕೆ ಹತ್ಕೊಂಡು ಅಳ್ಮುಂಜಿ ತರ ಕುತ್ಕೊಂಡಿರ್ತೀನಿ ಅನ್ಕೊಂಡ್ರಾ? ಏಯ್ ಸುಬ್ಬು ಜಾಸ್ತಿ ಆಯ್ತು ನಿಂದು. ನನ್ನನ್ನ ಅಳುಮುಚ್ಚಿ ಅಂತ ಹೇಳ್ತಿದ್ಯಾ ನೀನು? ನಿನ್ನಂತೂ ಮುಂದೆ ಹತ್ರ ಬೆಲೆನೇ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನ್ ಯಾಕೆ ಅಳ್ಬೇಕು? ಅಳ್ತಿಲ್ಲ ಅಂದ್ಮೇಲೆ ಊಟ ಬಿಟ್ಕೊಂಡು ಕೂತಿದ್ದೀರಲ್ಲ, ಇದಕ್ಕೆ ಅಳ್ಮುಂಜಿ ಅಂತ ಇನ್ನೇನು ಅನ್ಬೇಕು? ಅಳ್ಮುಂಜಿ ಊಟ ಬಿಡದ? ನಾನು ಯಾಕೆ ಊಟ ಬಿಡ್ಲಿ? ನಾನು ಊಟ ಬಿಡಲ್ಲ. ನಾನು ತಿಂತಾ ಇದ್ದೀನಿ. ಈಗ ನಾನು ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಯ್ತಾ ನಿನಗೆ? ಹೀಗೇನು ಹೇಳ್ತೀಯಾ? ನೋಡು ಎಲ್ಲ ಖಾಲಿ ಮಾಡಿದ್ದೀನಿ. ಇನ್ನೇನು ಹೇಳೋದು? ರಾತ್ರಿ ಆಯಿತು, ಆರಾಮಾಗಿ ಊಟ ಮಾಡಿದ್ರೆ ಹೊಟ್ಟೆಗೆ ಅನ್ನ ಬಿದ್ದಿದೆ. ಲೈಟ್ ಆಫ್ ಮಾಡಿ ಗುಡ್ ನೈಟ್ ಹೇಳ್ಬಿಟ್ಟು ಮಲ್ಕೊಳ್ಳಿ ಮೇಡಮ್. ಅಂದ್ರೆ ನಾನು ಊಟ ಮಾಡ್ಲಿ ಅಂತ ನೀನು ಇಷ್ಟೆಲ್ಲ ಮಾತಾಡ್ತೀಯಾ? ನನಗೆ ಊಟ ಮಾಡ್ಸೋದಕ್ಕೋಸ್ಕರ ನನ್ನ ನೋವು ದೊಡ್ಡದಲ್ಲ, ನನ್ನ ಭಾವನೆಗಳಿಗೆ ಬೆಲೆನೇ ಇಲ್ಲ ಅನ್ನೋ ತರ ಮಾತಾಡ್ಬಿಟ್ಟಿಯಲ್ಲ ಸೂಪು. ಇಷ್ಟೇ ನಾನು ಇದನ್ನ ಅರ್ಥ ಮಾಡ್ಕೊಂಡಿರೋದು. ಇಲ್ಲ ಮೇಡಮ್, ನಿಮ್ಮನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಿಮ್ಮ ನೋವುಗಳು ಏನು ಅಂತ ನನಗೆ ಚೆನ್ನಾಗೇ ಅರ್ಥ ಆಗಿದೆ. ನಾನು ಅವಾಗಲೇ ಮಾತಾಡಿದ್ದು ಕಷ್ಟಗಳು ಅದೆಲ್ಲ ನಿಜಾನೇ ಮೇಡಮ್. ಅದ್ರ ಜೊತೆಗೆ ಇನ್ನೊಂದು ನಿಜ ಹೇಳ, ಭಾವನೆಗಳಿಗೆ ನಮ್ಮನ್ನು ತುಂಬ ಖುಷಿ ಪಡಿಸೋ ಶಕ್ತಿನೂ ಇದೆ, ಹಾಗೆ ಸಾಯೋಷ್ಟು ನೋವು ಕೊಡೋ ಶಕ್ತಿನೂ ಇದೆ ಮೇಡಮ್. ಮನುಷ್ಯ ಗಡಿಲಿ ಶತ್ರುಗಳ ಜೊತೆ ಹೋರಾಡಬಹುದು, ಆದರೆ ನಮ್ಮ ಒಳಗೆ ಎತ್ಕೊಂಡು ನಮ್ಮನ್ನೇ ಕೊಲ್ಲುವಂಥ ಭಾವನೆಗಳಿರುತ್ತಲ್ಲ, ಅದ್ರ ಜೊತೆ ಹೋರಾಡೋದಕ್ಕಾಗೋದೇ ಇಲ್ಲ ಮೇಡಮ್. ನಿಮ್ಮ ನೋವಿಗೆ ಸಮಾಧಾನ ಮಾಡೋಷ್ಟು ದೊಡ್ಡವನಲ್ಲ ಮೇಡಮ್ ನಾನು, ಆದರೆ ಅದನ್ನು ಮರೆಸೋವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ನಾನು ಯೋಚನೆ ಮಾಡಬೇಡಿ ಮೇಡಮ್, ಕಾಲನೇ ಎಲ್ಲದಕ್ಕೆ ಉತ್ತರ ಕೊಡುತ್ತೆ. ನೆನ್ನೆ ಖುಷಿಯಾಗಿದ್ರಿ, ಇವತ್ತು ಅಳ್ತಾ ಇದ್ದೀರಾ. ಇವತ್ತು ಅಳ್ತಾ ಇದ್ದೀರಾ, ನಾಳೆ ಖುಷಿಯಾಗಿರೋಕ್ಕಾಗಲ್ವಾ? ನಾಳೆ ಅನ್ನೋ ನಂಬಿಕೆನೇ ಮೇಡಮ್ ನಾವೆಲ್ಲ ಇವತ್ತು ಜೀವನ ಮಾಡ್ತಾ ಇರೋದಕ್ಕೆ ಕಾರಣ. ಸರಿ ಮೇಡಮ್, ನೀವು ಇವಾಗ ನೆಮ್ಮದಿಯಾಗಿ ಮಾಡ್ಕೊಳ್ಳಿ, ಮತ್ತೆ ನಾಳೆ ಮಾತಾಡೋಣ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ಸೂಪ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.